ಎಸ್ ಬಿಗ್ ಫೈನ್ ಐದನೇ ಸ್ಟೋರಿ ಯಾವುದು ಅಂತ ನೋಡೋಣ. ಮುಳವಾಡ ಏತ ನೀರಾವರಿ ಯೋಜನೆಯ ಕಾಲುವೆ ಒಡೆದು ಹಾನಿಯಾಗಿದೆ. ಕಾಲುವೆ ಒಡೆದಿದ್ದರಿಂದ ಭಾರೀ ಪ್ರಮಾಣದ ನೀರು ಜಮೀನಿಗೆ ನುಗ್ಗಿ ಬೆಳೆದ ಬೆಳೆಗಳು ಕೂಡ ಹಾನಿಗೆ ಒಳಗಾಗಿವೆ. ಮುಳವಾಡ ಏತ ನೀರಾವರಿ ಯೋಜನೆಯ ಕಾಲುವೆ ಒಡೆದು ಹಾನಿಯಾಗಿರೋದು. ಕಾಲುವೆ ಒಡೆದಿದ್ರಿಂದ ಜಮೀನಿಗೆ ಭಾರೀ ಪ್ರಮಾಣದ ನೀರು ನುಗ್ಗಿದೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಗೆಣ್ಣೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಅಡಿಯಲ್ಲಿ ಮುಳವಾಡ ಏತ ನೀರಾವರಿಯನ್ನ ನಿರ್ಮಾಣ ಮಾಡಿದ್ದಾರೆ. 25ಕ್ಕೂ ಹೆಚ್ಚು ಎಕರೆ ಜಮೀನಿನಲ್ಲಿದ್ದ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದೆ. ಕಾಲುವೆ ಒಡೆದಿದ್ರಿಂದ ಆ ನೀರಿನ ರಭಸಕ್ಕೆ ಎಲ್ಲಾ ಏನು ಬೆಳೆದಿದೆ, ಫಸಲು ಬೆಳೆದು ಬಂದಿದೆ, ಅದು ಕೊಚ್ಚಿ ಹೋಗಿದೆ. ಕಾಲುವೆ ನೀರಿನಿಂದ ಬೆಳೆದಿದ್ದ ಗೋಧಿ, ಈರುಳ್ಳಿ, ಕಬ್ಬು ಬೆಳೆಗಳೆಲ್ಲ ನಾಶ ಆಗಿದೆ. ಇನ್ನೇನು ಕಟಾವಿಗೆ ಬಂದಿತ್ತು, ರೈತರು ಕೂಡ ಬಹಳ ಖುಷಿಯಲ್ಲಿರ್ತಾರೆ, ಫಸಲೆಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ, ಕಟಾವು ಮಾಡೋಣ ಅಂತ ಹೇಳಿ. ಆದ್ರೆ ಈಗ ಈ ರೀತಿ ಹಾನಿಯಾಗಿದೆ. ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ಕೂಡ ನಷ್ಟ ಆಗಿದೆ. ಅಂಡ್ ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣ, ಈ ಕಾಲುವೆ ಹೊಡೆದಿದ್ದಕ್ಕೆ ಅಂತ ಹೇಳಿ ಸದ್ಯಕ್ಕೆ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಯೋಜನೆ ನಿರ್ಮಾಣ ಮಾಡದೆ ಅಲ್ಲಿನ ರೈತರಿಗೆ ಬೇಸಿಗೆಗಾಲದಲ್ಲಿ ಸಹಾಯ ಆಗ್ಲಿ ಅಂತ. ಆದ್ರೆ ಈಗ ಈ ಆಗಿರೋ ಘಟನೆಯಿಂದ ಹೇಳಿ ಅಲ್ಲಿನ ರೈತರಿಗೆ ಬಹಳ ಸಂಕಷ್ಟ ಎದುರಾಗಿದೆ. ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿಜಯಪುರ ರಿಪೋರ್ಟರ್ ದೀಪಕ್ ಶಿಂದೆ. ಎಸ್ ದೀಪಕ್, ಯಾವಾಗ ಈ ಘಟನೆ ಆಗಿದ್ದು, ಹೇಗಾಯ್ತು, ಕಳಪೆ ಕಾಮಗಾರಿನೇ ಇದಕ್ಕೆ ಕಾರಣನ, ಏನ್ ಹೇಳ್ತಾರೆ ಅಲ್ಲಿನ ಗ್ರಾಮಸ್ಥರು? ಖಂಡಿತ ಅದನ್ನು ಏನು ಈ ಒಂದು ಘಟನೆ ನಡೆದಿರುವಂತದ್ದು ಕೋಲಾರದ ಹಳ್ಳದಗೆನ್ನೂರು ಗ್ರಾಮದಲ್ಲಿ ಏನು UKP ಪ್ರಾಜೆಕ್ಟ್ ಇದೆ, ಅಪರ್ ಕೃಷ್ಣ ಪ್ರಾಜೆಕ್ಟ್. ಈ ಒಂದು ಅಪರ್ ಕೃಷ್ಣ ಪ್ರಾಜೆಕ್ಟ್ ನ ಮುಳವಾಡ ಏತ ನೀರಾವರಿಯ ನೀರು ಓವರ್ಫ್ಲೋ ಆಗಿ ಈಗ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ಬೇಸಿಗೆಯಲ್ಲಿ ವಿಜಯಪುರದ ಬಬಲೇಶ್ವರ ಆಗಿರ್ಬೋದು, ದೇವರೇ ಬಸವನ ಬಾಗೇವಾಡಿ ಆಗಿರ್ಬೋದು, ಹಾಗೇನೆ ಇಂಡಿ ಭಾಗದಲ್ಲಿ ಆಗಿರ್ಬೋದು, ಈ ಒಂದು ಇರುವಂತಹ ರೈತರ ಕೃಷಿ ಭೂಮಿಗಳಿಗೆ ನೀರನ್ನು ಒದಗಿಸುವಂತಹ ಯೋಜನೆ ಇದಾಗಿತ್ತು. ಆದ್ರೆ ಅಧಿಕಾರಿಗಳು ಸರಿಯಾಗಿ ಇಲ್ಲಿ ಹೂಳೆತ್ತುವ ಕಾರ್ಯವನ್ನ ಮಾಡಿಲ್ಲ, ಹಾಗೇನೆ ನೀರನ್ನ ಹರಿಸಿದ್ದಾರೆ ಅನ್ನುವಂತ ಆರೋಪವನ್ನ ಈಗ ರೈತರು ಮಾಡ್ತಾ ಇರುವಂತದ್ದು. ಏನು ಮುಳವಾಡ ಏತ ನೀರಾವರಿಯ ಕಾಲುವೆಯಲ್ಲಿ ಈಗ ಓವರ್ಫ್ಲೋ ಆಗಿ ನೀರು ಹರಿದಿದೆ. ತಡರಾತ್ರಿಯಿಂದ ಕೂಡ ನೀರು ಹರಿದು ಹೋಗ್ತಾ ಇತ್ತು. ಅಧಿಕಾರಿಗಳಿಗೆ ತಿಳಿಸಿದ ನಂತರ ಅವರು ನೀರಿನ ಹರಿವನ್ನ ನಿಲ್ಲಿಸಿದ್ದಾರೆ. ಆದ್ರೆ ರೈತರು ಬೆಳೆದಿದ್ದಂತ ಏನು ಈರುಳ್ಳಿ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಮತ್ತೆ ಇನ್ನಿತರ ಬೆಳೆಗಳಿಗೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ಸುಮಾರು 75 ಕಿಲೋಮೀಟರ್ ಅಂತರದವರೆಗೆ ಬರುವಂತ ಈ ಒಂದು ಹೂಳೆತ್ತುವ ಯೋಜನೆಯನ್ನ ಈಗ ಅಧಿಕಾರಿಗಳು ಮಾಡಿಲ್ಲ ಈ ಒಂದು ಕೆನಾಲ್ನಲ್ಲಿ ಅನ್ನುವಂತ ಆರೋಪಗಳು, ಗಂಭೀರವಾದಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.